ಅಂದ್ರೆ ಈಗ ನಾವು SIR ಆರಂಭ ಆದ್ರೂ ಕೂಡ ಈ 89 ಲಕ್ಷ ಮತದಾರರ ಮತವನ್ನ ನಾವು ಮಾಡೋದಿಕ್ಕಾಗೋದೇ ಇಲ್ಲ. ಅಲ್ಲಿ ಏನೇನೇ ನಡೆದ್ರು ಕೂಡ ಈ 89 ಲಕ್ಷ ಮತದಾರರನ್ನ ಬಿಟ್ಟು ಏನು ಮ್ಯಾಪಿಂಗ್ ಆಗಿದೆ ನೀವು ಕೂಡ ಇದ್ದ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ಮ್ಯಾಪಿಂಗು SIR ವೋಟ್ ಲಾಸು ಇದನ್ನ ಹಿಂಗ್ ಕನೆಕ್ಟ್ ಮಾಡೋದು ತುಂಬಾ ತಪ್ಪು ಅಂತ ಹೇಳಿ ಎಕ್ಸ್ಪರ್ಟ್ ಗಳು ಹೇಳಿದ್ದಾರೆ. ಪಕ್ಷದ ವಕ್ತಾರರಲ್ಲ, ಎಕ್ಸ್ಪರ್ಟ್ ಗಳು ಹೇಳಿದ್ದಾರೆ. ಮ್ಯಾಪಿಂಗ್ ಅಲ್ಲಿ ಒಳಗೊಂಡಿಲ್ಲ ಅನ್ನೋ ಮಾತ್ರಕ್ಕೆ ವೋಟಿಂಗ್ ರೈಟ್ಸೇ ಇರೋದಿಲ್ಲ ಅನ್ನೋ ನಿಮ್ಮ ವಿಶ್ಲೇಷಣೆ ತಪ್ಪು ಅಂತ ಹೇಳಿ ಅದನ್ನ ಬಿಟ್ಟು ಮುಂದುವರಿಸಿ ನಿಮ್ಮ ಉತ್ತರ. ಖಂಡಿತ ಅಲ್ಲ ಸ್ಮಿತಾ ನೋ ಅಲ್ಲ ಒಂದ್ ನಿಮಿಷ, ಒಂದು 10 ಸೆಕೆಂಡ್ಸ್ ಕೊಡಿ ಪ್ಲೀಸ್. ನೋಡಿ, ಬಿಜೆಪಿಯವರ ಮೂಲ ಉದ್ದೇಶ ಪಶ್ಚಿಮ ಬಂಗಾಳದಲ್ಲಿ ನಾಗರಿಕರ ಹಕ್ಕನ್ನ ಕಿತ್ಕೊಳ್ಳೋದು. ಈಗ ಏನ್ ಮಾಡಿದ್ದಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಐಡಿಯ ಜೊತೆಗೆ ಅಲ್ಲಿ ಇದನ್ನ ಕಿತ್ತಾಕಿದ್ದಾರೆ, ರೇಷನ್ ಕಾರ್ಡ್ ಅನ್ನ. ಒಂದು ಸರಿ ರೇಷನ್ ಕಾರ್ಡ್ ಅನ್ನ ಕಿತ್ತಾಕಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ರೇಷನ್ ಜೊತೆಗೆ ಎಲ್ಲ ಹಕ್ಕನ್ನು ಕಿತ್ತಾಕ್ತಾರೆ. ಕರ್ನಾಟಕದಲ್ಲಿ ಅವರ ಮೂಲ ಉದ್ದೇಶ 89 ಲಕ್ಷ ಜನರ ಗ್ಯಾರಂಟಿಯನ್ನ ಕಿತ್ತು ಬಿಸಾಕೋದು. ಗ್ಯಾರಂಟಿಯ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರ ಪ್ರಾಪರ್ಟಿಗಳನ್ನ ಎಲ್ಲ ಪ್ರಾಪರ್ಟಿಗಳು ಮತ್ತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅವರು ತೊಂದರೆ ಕೊಡುವಂತ ಕೆಲಸ ಶುರು ಮಾಡ್ತಾರೆ. ಇದೆಲ್ಲ ಸರಿಯೇ ಸರ್? ಇದು SIR ಡಿಬೇಟ್ ಆದಾಗ ಇದೆಲ್ಲವನ್ನ ನೀವು ಕೂಡ ಮಾತನಾಡ್ತಿದ್ದೀರಿ. ನಾನು ಕೇಳ್ತಿರೋದು, ಈಗ ಕಾಂಗ್ರೆಸ್ನ ಹೈಕಮಾಂಡ್ ನ ಇನ್ನೂ ನೇರವಾಗಿ ಕೇಳ್ತೀನಿ ಸರ್, ಸೋನಿಯಾ ಗಾಂಧಿ ಅವ್ರ ಮನೆಯಲ್ಲೋ ಅಥವಾ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೋ ಕುತ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಸಮಕ್ಷಮದಲ್ಲಿ SIR ಗೆ ಸೊಲ್ಯೂಷನ್ ನ ಕಂಡಿಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಕೇವಲ ಇಷ್ಟೇನಾ ಅಂತ ಹೇಳಿ ರಾಜ್ಯದ ಜನರಿಗೂ ಕೂಡ ಅನ್ಸ್ಬಿಡುತ್ತೆ. ಇಲ್ಲೂ ಮೀಟಿಂಗ್ ಗಳಾಗ್ತಿದೆ, ಇಲ್ಲೂ ನೀವು ಮಾಡ್ತಿದ್ದೀರಿ, ಏನ್ ಮಾಡಬೇಕು SIR ವಿಚಾರಕ್ಕೆ ಅಂತ ಹೇಳಿ. ಅಲ್ಲಿಗೆ ಮಿನಿಸ್ಟರ್ಗಳ ಸಮೇತ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೋಗ್ತಿರೋದು ಯಾಕೆ? ಸಿಂಪಲ್ ಪ್ರಶ್ನೆ. ನೋಡಿ, ಒಂದು ಪಕ್ಷ ಸಂಘಟನೆ ವಿಚಾರವಾಗಿ ಮೊನ್ನೆ ನಡೆದಂತ 5 ಪಂಚರಾಜ್ಯ ಚುನಾವಣೆಗಳ ವೈಫಲ್ಯ ಮತ್ತೆ ಸಕ್ಸಸ್ ಅನ್ನ ನಾವು ಪರಾಮರ್ಶೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಇತ್ತೀಚೆಗೆ ಎಲ್ಲ ಚುನಾವಣೆ ಮುಗಿದ ನಂತರ ಅವರವರ ಕೆಲಸಗಳಲ್ಲಿ ಬ್ಯುಸಿ ಇದ್ದ ನಂತರ ನಾವು ಈಗ 29-30ಕ್ಕೆ ಒಂದು 3 ಡೇಸ್ ಎಲ್ಲರೂ ನಾಯಕರು ಕುಳಿತುಕೊಂಡು ಒಂದು ಪರಾಮರ್ಶೆಯನ್ನ ಮಾಡ್ತೇವೆ. ಅದರ ಜೊತೆಗೆ ಈಗಿರ್ತಕ್ಕಂಥ ರಾಜ್ಯಸಭಾ ಚುನಾವಣೆ ಪ್ಲಸ್ ಇದಿರ್ತಕ್ಕಂಥ ನಮ್ಮ MLC ಚುನಾವಣೆಗಳು ಬರ್ತಾ ಇದೆ. ನಾವು 9 ಸ್ಥಾನಗಳಿದೆ, ಸರಿ 7 ಸ್ಥಾನಗಳಿದೆ. ಈ ರೀತಿಯಾದಂತಹ ಎಲ್ಲಾ ಚರ್ಚೆಗಳನ್ನ ಒಟ್ಟಿಗೆ ಮುಗಿಸಿಕೊಂಡು ಬಟ್ ಮೇಜರ್ಲಿ ನಾವು SIR ಅನ್ನ ತೆಗೆದುಕೊಂಡಿದ್ದೇವೆ. ಯಾಕೆಂತಂದ್ರೆ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನ ತಡಿಬೇಕು. ಈ ರಾಜ್ಯದ ಯಾವುದೇ ನಾಗರಿಕರಿಗೆ ಅವರ ನಾಗರಿಕ ಹಕ್ಕನ್ನ ಬಿಜೆಪಿಯನ್ನು ಕಸಿದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಅದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾವು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದೇವೆ. ಒಂದೇ ಒಂದು ಪ್ರಶ್ನೆ. 2025ರಲ್ಲಿ ಕರ್ನಾಟಕದಲ್ಲಿ ನೀವೇ ಅಧಿಕಾರದಲ್ಲಿದ್ರೆ ನಿಮ್ದೇ ಸಚಿವರಾದಂತ ಮುನಿಯಪ್ಪನವರ ಅವಧಿನಲ್ಲಿ ಅವರ ಕೆಳಗಡೆ 8 ಲಕ್ಷ BPL ಕಾರ್ಡ್ ಡಿಲೀಟ್ ಮಾಡಿಸಿದ್ರಲ್ಲ, ಏನಕ್ಕೆ ಮಾಡಿಸಿದ್ರಿ? ಬಡವರ ಹಕ್ಕು ಕಿತ್ಕೊಂಡು ನೆನಪಾಗ್ಲಿಲ್ಲ ಅವಾಗ? ಮೈಸೂರು ಒಂದೇ ಡಿಸ್ಟಿಕ್ ಅಲ್ಲಿ ಯಾರೋ ಸಿದ್ದರಾಮಯ್ಯವರು ತವರೂರು 18,932 BPL ಕಾರ್ಡ್ ಡಿಲೀಟ್ ಮಾಡಿಸಿದ್ರ, ಅದು ಬಡವರ ಹಕ್ಕು ಕಿತ್ಕೊಂಡಂಗ ಆಗ್ಲಿಲ್ವಾ ನಿಮ್ಗೆ? ಏನು ಡಿಲೀಟ್ ಮಾಡಿಸಿದ್ರಿ? ಏನ್ ರೀಸನ್? ಇಲ್ಲಿ ಕೂತ್ಕೊಂಡು ಸುಳ್ಳು ಹೇಳ್ತೀರಾ ವೆಸ್ಟ್ ಬೆಂಗಾಲ್ ಅಲ್ಲಿ ಕಿತ್ಕೊಂಡ್ಬಿಡ್ತಾರೆ ಅಂತ? ನೀವು ಆಲ್ರೆಡಿ ಕಿತ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಮಾತಾಡಿ. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲೂ ನಾವು ಅಧಿಕಾರದಲ್ಲಿದ್ದೀವಿ. 2 ಟರ್ಮ್ ಇಂದನೂ ಅಲ್ಲೂ 2 ಕೋಟಿ 20 ಲಕ್ಷ ಜನ ಮತದಾರ ಹೆಸರು ಡಿಲೀಟ್ ಆಗಿದೆ. ಗುಜರಾತ್ ಅಲ್ಲೂ ಅಷ್ಟೇ ನಾವು ಅಧಿಕಾರದಲ್ಲಿದ್ದೀವಿ, ಅಲ್ಲೂ 89 ಲಕ್ಷ ಡಿಲೀಟ್ ಆಗಿದೆ. ಗೋವಾದಲ್ಲೂ ಅಧಿಕಾರದಲ್ಲಿದ್ದೀವಿ, ಅಲ್ಲಿ 2 ಲಕ್ಷ ಡಿಲೀಟ್ ಆಗಿದೆ. ರಾಜಸ್ಥಾನದ ಅಲ್ಲೂ ಡಿಲೀಟ್ ಆಗಿದೆ. ಏನ್ ಹೇಳ್ತೀರಾ ಇದಕ್ಕೆ? ಹಾಗಾದ್ರೆ ಹಿಂದೆ 2014 ನಾವು ಗೆದ್ದಿರ್ಲಿಲ್ವಾ MP ಎಲೆಕ್ಷನ್? 2019 ಅವಾಗ ಯಾವ SIR ಆಗಿತ್ತು? 2024 ಯಾವ SIR ಆಗಿತ್ತು? ರಾಜಸ್ಥಾನ್ ಗೆದ್ದಾಗ ಯಾವ SIR ಆಗಿತ್ತು? ಅಸ್ಸಾಂ ಗೆದ್ದಾಗ ಯಾವ SIR ಆಗಿತ್ತು? ಛತ್ತೀಸ್ಗಢ ಗೆದ್ದಾಗ ಯಾವ SIR ಆಗಿತ್ತು? ಹರಿಯಾಣ ಗೆದ್ದಾಗ ಯಾವ SIR ಆಗಿತ್ತು? ಬಿಹಾರ ಗೆದ್ದಾಗ ಯಾವ SIR ಆಗಿತ್ತು? ನಿಮ್ ಪ್ರಶ್ನೆ ತಲುಪಿದೆ. ನಿಮ್ಗೆ ವೋಟ್ ಹಾಕಲ್ಲ ಜನ, ಅದಕ್ಕೇನೆ ನೀವು ಸೋಲ್ತಾ ಇರೋದು ಹೀನಾಯವಾಗಿ. ನಿಮ್ ನಾಯಕ ರಾಹುಲ್ ಗಾಂಧಿ 99 ಸೋಲು, ನೆಕ್ಸ್ಟ್ ಕರ್ನಾಟಕ ಸೇರಿಸಿದ್ರೆ 100ನೇ ಸೋಲಾಗುತ್ತೆ ಅಷ್ಟೇ. ಯುಪಿನ ಸೇರ್ಸ್ಕೊಂಡ್ರೆ 101ನೇದಾಗುತ್ತೆ. ನೀವು ಇನ್ಎಫಿಷಿಯಂಟ್ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತ. ಉತ್ತರ ಕೊಡಕ್ಕಾದ್ರೂ ಬಿಡಿ ಹೇಳಿ. ರಘು ದೊಡ್ಡೇರಿ ಅವರ 30 ಸೆಕೆಂಡ್ಸ್. ನಾನು JDS ವಕ್ತಾರರ ಪ್ರಶ್ನೆ ಕೇಳಬೇಕು. ಓಕೆ, ನೋಡಿ ಸ್ಮಿತಾ, ಐ ಥಿಂಕ್ ನೋಡಿ ಸ್ಮಿತಾ, ನಮ್ಮ ಬಿಜೆಪಿ ವಕ್ತಾರರಿಗೆ ಮಾಹಿತಿ ಕೊರತೆ ಇದೆ.
6 ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಒಂದು ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿತ್ತು. ಈ ಸರಿಸುಮಾರು 9.15 ಲಕ್ಷ ಜನರ ಇದನ್ನ ವೋಟರ್ ನಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಇನ್ಕಮ್ ಟ್ಯಾಕ್ಸ್ ಅಸೆಸ್ ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದು ನಾವು ರಾಜ್ಯ ಸರ್ಕಾರ ಡಿಲೀಟ್ ಮಾಡಿದ್ದಲ್ಲ. ಇದೇ ಬಿಜೆಪಿ ಸರ್ಕಾರ, ಇದೇ ನರೇಂದ್ರ ಮೋದಿ ಪ್ರದೀಪ್ ಅವರೇ ಆಗ್ಲೇ ರಘುದೊಡ್ಡೇರಿ ಅವ್ರನ್ನ ಕೇಳಿದಾಗ ಏನಪ್ಪಾ ಹಿಂಗೆ ಸಚಿವರ ಸಮೇತ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ ದೆಹಲಿಗೆ ಅಂದಾಗ ಪಂಚರಾಜ್ಯಗಳ ಚುನಾವಣೆಯ ಪರಾಮರ್ಶೆ ಆಗಬೇಕಾಗಿದೆ, ಎಸ್ಐಆರ್ ಬಗ್ಗೆ ಚರ್ಚೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಇದೊಂದು ಪ್ಯಾಟ್ರನ್ ಸರ್, ಅಲ್ಲಿ ಬೈ ಎಲೆಕ್ಷನ್ಗಳಾಗತ್ತೆ, 11 ಜನ ಮಿನಿಸ್ಟರ್ಗಳ ಸಮೇತ ಸಿಎಂ ಹೋಗಿ ಪ್ರಚಾರ ಮಾಡ್ತಾರೆ. ಈಗ ಪಂಚರಾಜ್ಯಗಳ ಚುನಾವಣೆಯ ಅವ್ರು ಹೇಳ್ತಿರೋದು ಕಾಂಗ್ರೆಸ್ ವಕ್ತಾರರು, ಅದರ ಪರಾಮರ್ಶೆ ಮಿನಿಸ್ಟರ್ ಸಮೇತ ಹೋಗ್ತಾರೆ ಸಿಎಂ, ಅಥವಾ ಎಸ್ಐಆರ್ ಬಗ್ಗೆನೇ ಚರ್ಚೆನೆ ಅಂತ ಅನ್ಕೊಳ್ಳೋಣ, ಅದಕ್ಕೂ ಕೂಡ ಮಿನಿಸ್ಟರ್ಗಳ ಜೊತೆ ಹೋಗೋದು ಇದೊಂದು ಹೊಸ ಪ್ಯಾಟ್ರನ್ ಅಂತ ನೀವೇ ಅಬ್ಸರ್ವ್ ಮಾಡ್ತೀವಿ ಇದನ್ನ ಪ್ರದೀಪ್ ಅವರೇ? ಈಗ ಅವ್ರು ಹೇಳಿದ್ರು ಅಜೆಂಡಾದಲ್ಲಿ, ಮೀಟಿಂಗ್ ಅಜೆಂಡಾದಲ್ಲಿ ಆಗ್ಲೇ ಸರ್ ಹೇಳ್ತಾ ಇದ್ರು ಎಸ್ಐಆರ್ ಇದೆ, ವಿಧಾನ ಪರಿಷತ್ ಇದೆ, ರಾಜ್ಯಸಭಾ ಇದೆ, ಮತ್ತೆ ಬೇರೆ ಬೇರೆ ಮಿನಿಸ್ಟ್ರಿ ಕ್ಯಾಬಿನೆಟ್ ಎಕ್ಸ್ಪೆನ್ಸ್ ಇದೆ ಅಂತ. ಆದ್ರೆ ನನಗನ್ಸೋದು ಎಸ್ಐಆರ್ ಬಗ್ಗೆ ಸುದೀರ್ಘವಾಗಿ ಕಳೆದ 6-7 ತಿಂಗಳಿಂದ ಕಾಂಗ್ರೆಸ್ ಚರ್ಚೆ ಮಾಡ್ತಾನೆ ಇವೆ. ಪಬ್ಲಿಕ್ ಆಗೂ ಚರ್ಚೆ ಮಾಡಿದೆ, ಹೌಸ್ ಅಲ್ಲೂ ಚರ್ಚೆ ಮಾಡಿದೆ, ಹೊರಗಡೆನೂ ಚರ್ಚೆ ಮಾಡ್ತಾ ಇದ್ದಾರೆ, ಲೋಕಸಭೆಯಲ್ಲೂ ಚರ್ಚೆ ಮಾಡಿದ್ದಾರೆ. ಈಗ ವಿಶೇಷವಾಗಿ ಮೀಟಿಂಗ್ ಕರೆದು ಕರ್ನಾಟಕದ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, 12 ರಾಜ್ಯಗಳಲ್ಲಿ ಮಾಡ್ತಾ ಇರ್ತಕ್ಕಂಥ 12 ನೀವು ಕರೆದಿದ್ರೆ ಎಸ್ಐಆರ್ ಬಗ್ಗೆ 12 ರಾಜ್ಯಗಳನ್ನ ಕರೆದಿದ್ರೆ ಎಸ್ ಇದು ಅದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ನಾವು ಬಿಲೀವ್ ಮಾಡ್ತಾ ಇದ್ದೋ. ಇದು 12 ಚುನಾವಣೆ ಇದೆ. ಈಗ ನೀವು ಹೇಳ್ದಾಗೆ ಕರೆಕ್ಟ್. ಇವತ್ತು ವಿಧಾನಸಭಾ ಚುನಾವಣೆ ಇಲ್ಲ ಕರ್ನಾಟಕದಲ್ಲಿ. ಇದಾದ್ಮೇಲೆ ಎಸ್ಐಆರ್ ಆದ್ಮೇಲೆ ನಡೀತಕ್ಕಂಥ ಚುನಾವಣೆ, ಇಲ್ಲಿ ಜಿಬಿಎ ಚುನಾವಣೆ ಇದೆ. ತಾಕತ್ತಿದ್ರೆ ಚುನಾವಣೆ ಮಾಡ್ಲಿ ಕಾಂಗ್ರೆಸ್ ಅವರಿಗೆ, ಇದು ಸವಾಲು. ಅವ್ರಿಗೆ ತಾಕತ್ತಿದ್ರೆ ಈ ಚುನಾವಣೆ ಮಾಡ್ಬಿಟ್ಟು ಎಸ್ಐಆರ್ ಇಂದನೇ ನಾವು ಸೋತ್ವಿ ಅಂತ ಎಸ್ಐಆರ್ ಗೆದ್ದಿದ್ವಿ ಅಂತ ಅವ್ರು ಹೇಳಿ, ಅವಾಗ ನಾವು ಒಪ್ತೀವಿ. ಅದ್ಬಿಟ್ಬಿಟ್ಟು ನೀವು ಅಲ್ಲಿ ಕುತ್ಕೊಂಡು ನಮ್ ರಘು ದೊಡ್ಡರೆ ಅದೇನೋ ಈ ಎಸ್ಐಆರ್ ಇಂದನೇ 2018 ಎಸ್ಐಆರ್ ಆಗಿರ್ಲಿ, ಯಾಕೆ ಗೆಲ್ಲಿಲ್ಲ ಇವರು? ಇದೇ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಇದ್ರಲ್ಲ, ಯಾಕಪ್ಪ ಗೆಲ್ಲಿಲ್ಲ? 23 ಗೆದ್ರಲ್ಲ. ಅಲ್ಲ ಸರಿ ಸರ್, ತಮಿಳುನಾಡಲ್ಲಿ ಡಿಎಂಕೆ ಯಾಕೆ ಗೆಲ್ತು ಹೇಳಿ? ಎಸ್ಐಆರ್ ಆಗಿರ್ಲಿಲ್ಲ, ಈಗ ಯಾಕೆ ಸೋಲ್ತು? ಈ ಟ್ರಿಪ್ ಯಾಕಿರ್ಬೋದು? ಈಗ ಆಯ್ತು ಅಲ್ಲ, ಯಾಕಪ್ಪ ಗೆಲ್ಲಿಲ್ಲ? ಒಂದೊಂದು 50 ಸೀಟ್ ನೋಡ್ತಿದ್ದೀವಿ. ಜಾರಕಿಹೊಳಿ ಅವರು ಹೋಗಲ್ಲ ಅಂತಿದ್ರು, ಮಧ್ಯಾಹ್ನನೂ ಹೋಗಲ್ಲ. ಜಾರಕಿಹೊಳಿ ಅವರು ಸಾಮಾನ್ಯವಾಗಿ ಸತ್ತಿ ಕತ್ರಿಗೋ ಮಾತಾಡ್ತಾರೆ. ನಾವು ನೋಡಿದಾಗ ಇರೋ ಮಿನಿಸ್ಟ್ರಿಗಳಲ್ಲಿ ಒಂದ್ ಸ್ವಲ್ಪ ಸತ್ತಿ ಕತ್ರಿಗ. ಅವ್ರು ಹೇಳಿದ್ರು ನಾಳೆ ಕ್ಲೈಮ್ಯಾಕ್ಸ್ ಇದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಲ್ಲ ಅನ್ನೋ ಮಾತ್ರ ಅವ್ರು ಹೇಳಿದ್ದಾರೆ. ಹಂಗಾಗಿ ಇದು ಸತ್ಯನ ಒಪ್ಕೊಳ್ಳಕ್ಕೆ ಆಗ್ತಾ ಇಲ್ಲ ರಘುದೊಡ್ಡೇರಿ ಅವ್ರಿಗೆ. ಸತ್ಯ ಬಿಟ್ಬಿಟ್ಟು ಬೇರೆ ಏನೋ ಈ ದೇಶದಲ್ಲಿ ಕಳೆದ 50 ವರ್ಷದಿಂದ ಹೇಳ್ಕೊಂಡ್ ಬಂದಿರೋದೇ ಸುಳ್ಳು. ಈಗ ಇನ್ನೊಂದು ಪ್ರದೀಪ್ ಹೀಗೂ ಆಗ್ಬಹುದು. ಎಸ್ಐಆರ್ ಪೂರ್ತಿ ಆಗಿಲ್ಲ, ಅದಿನ್ನೂ ಟೈಮ್ ಹಿಡಿಯುತ್ತೆ, ಸ್ಟಾಫ್ಗಳು ಬಳಕೆ ಮಾಡಬೇಕು, ಇನ್ನೊಂದು ತಿಂಗಳು. ಆದ್ರಿಂದ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿ ಅಂತ ಯಾಕೆ ಗೊತ್ತಾ? ಪ್ರತಿ ಸರಿ ಹಂಸ ಹಾಕೋದ್ರಲ್ಲಿ ಈ ರೋಡ್ಗೆ ಹಂಸ ಇರ್ತಾವಲ್ಲ, ಹಂಗೆ ಹಂಸ ಹಾಕೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್. ಪ್ರತಿ ಸರಿ ಯಾವ್ದಾವ್ದು ಹಂಸ ಸಿಗ್ತಾ ಇದೆ ಅವ್ರಿಗೆ, ಹಂಸ